ಎಲ್ಲರಿಗೂ ನಮಸ್ಕಾರಗಳು. ಮನೆ ಸಮೀಕ್ಷೆ, ಸೊ ಹೌಸ್ ಲಿಸ್ಟಿಂಗ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಮನೆ ಸಮೀಕ್ಷೆಯನ್ನು ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಮನೆಯ ಸಮೀಕ್ಷೆಯನ್ನು ನಮ್ಮ ಒಂದು ಮೊಬೈಲ್ ಮುಖಾಂತರನೇ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆ ಸಮೀಕ್ಷೆ ಪಟ್ಟಿ ಕಾರ್ಯಕ್ರಮವನ್ನು ನಮ್ಮ ಮೊಬೈಲ್ ಮುಖಾಂತರನೇ ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ವಿವರಣೆಯನ್ನು ಮಾಡ್ತೀವಿ. ಸೊ ಇತ್ತೀಚೆಗೆ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ತೀರಿ, ನಮ್ಮ ಮನೆಯ ಸಮೀಕ್ಷೆಯನ್ನು ನಾವೇ ಮಾಡ್ಕೊಳ್ಬೋದು ಅಂತ. ಬಟ್ ಆ ಒಂದು ವಿಡಿಯೋಗಳನ್ನು ನೋಡ್ತಾ ಹೋದಾಗ ನಮಗೆ ನಮ್ಮ ಮನೆಯ ಲೊಕೇಶನನ್ನು ಮೊಬೈಲ್ನಲ್ಲಿ ಯಾವ ರೀತಿ ಅದನ್ನು ಸೆಲೆಕ್ಟ್ ಮಾಡಬೇಕು, ಸೊ ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ಆಗಿರುವಂಥ ತಾಂತ್ರಿಕ ತೊಂದರೆಗಳು ಕಾಣ್ತಾ ಇವೆ. ಸೊ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಫೋಕಸ್ ಮಾಡಿಕೊಂಡು ಯಶಸ್ವಿಯಾಗಿ ಮನೆಯ ಸಮೀಕ್ಷೆಯನ್ನು ನಮ್ಮ ಮೊಬೈಲ್ನಲ್ಲೇ ನಾವು ಮಾಡ್ಕೊಳ್ಬೋದು. ನಮ್ಮ ಮನೆಗೆ ಗಣಿತದಾರರು ಬರೋದಕ್ಕಿಂತ ಮುಂಚೆ, ನಮ್ಮ ಮನೆಗೆ ಈ ಒಂದು ಎನ್ಯುಮರೇಟರ್ಸ್ ಬರೋದಕ್ಕಿಂತ ಮುಂಚೆನೇ ನಾವು ನಮ್ಮ ಮನೆ ಸಮೀಕ್ಷೆಯನ್ನು ಮಾಡಿಕೊಂಡು ಆ ಮನೆ ಸಮೀಕ್ಷೆಯ ಐಡಿಯನ್ನು ನಾವು ಬರೆದಿಟ್ಕೊಂಡು ಎನ್ಯುಮರೇಟರ್ಸು ಗಣಿತದಾರರು ನಮ್ಮ ಮನೆಗೆ ಬಂದಾಗ ಆ ಐಡಿಯನ್ನು ಕೊಟ್ಟರೆ ಕೇವಲ 2 ನಿಮಿಷದಲ್ಲಿ ಒಂದಿಷ್ಟು ಪರಿಶೀಲನೆ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿರುತ್ತೆ ನಿಮ್ಮ ವರ್ಕು. ಸೊ ಯಾವ ರೀತಿ ನಮ್ಮ ಮನೆಯ ಸಮೀಕ್ಷೆನ ನಾವೇ ಮಾಡ್ಕೊಳ್ಬೇಕು ಅಂದರೆ, ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲಿನ ಒಂದು ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಿ ಅಲ್ಲಿ ನೀವು ಸೆನ್ಸಸ್ ಅಂತ ಟೈಪ್ ಮಾಡಿ. ಅಲ್ಲಿ ಸೆನ್ಸಸ್ 2027 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ ಸೆನ್ಸಸ್ ಆಫ್ ಇಂಡಿಯಾ, ಹೋಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಸರ್ಚ್ ರಿಸಲ್ಟು ಇಲ್ಲಿ ಬರುತ್ತೆ. ಸೊ ಈ ರೀತಿ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಒಂದು ಹೋಮ್ ಪೇಜ್ ಬರ್ತದೆ. ಸೊ ಇಲ್ಲಿ ನಿಮಗೆ ಸೆಲ್ಫ್ ಎನ್ಯುಮರೇಷನ್ ಅಂತ ಒಂದು ಬಂದಿದೆ. ಇಲ್ಲಿ ಈ ರೀತಿ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಸೆಲ್ಫ್ ಎನ್ಯುಮರೇಷನ್ ಅಂತ ಒಂದು ಬ್ಲಿಂಕ್ ಆಗ್ತಾ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕು. ಈ ಸೆಲ್ಫ್ ಎನ್ಯುಮರೇಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಅಲ್ಲಿ ಮತ್ತೊಂದು ಪಾಪಪ್ ಮೆಸೇಜ್ ಬರುತ್ತೆ. ಏನು ಹೇಳುತ್ತೆ ಪಾಪಪ್ ಮೆಸೇಜ್ ಅಂದರೆ, ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಎನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ ಇದೆ. ಆಗ ನಾವು ಓಕೆ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಓಕೆ ಅಂತ ಕ್ಲಿಕ್ ಮಾಡಿದಾಗ ಅಲ್ಲೇನಾಗುತ್ತೆ, ನಮಗೆ ಮತ್ತೊಂದು ವೆಬ್ಸೈಟಿಗೆ ಅದು ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಪೇಜ್ನಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ನಮ್ಮ ಮನೆಯ ಸಮೀಕ್ಷೆ ಕಾರ್ಯವನ್ನು ನಾವು ಮುಂದುವರಿಸ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಪೇಜ್ನಲ್ಲಿ ನಮಗೆ ಪ್ರಮುಖವಾಗಿ ಈ ಸೆಲೆಕ್ಟ್ ದ ಸ್ಟೇಟ್ ಅಂತ ಒಂದಿದೆ. ಇಲ್ಲಿ ನೋಡಿ, ಸೆಲೆಕ್ಟ್ ದ ಸ್ಟೇಟ್ ಅಂದರೆ ನಾವು ನಮ್ಮ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು. ಕೆಳಗಡೆ ಏನು ಮಾಡಬೇಕು, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ, ಈ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಸ್ಟೇಟ್ ಮತ್ತು ಕ್ಯಾಪ್ಚಾವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಎಂಬ ಬಟನನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ವೆಲ್ಕಮ್ ನೋಟ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು, ಓಕೆ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಓಕೆ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡೋಕ್ಕೆ ಕೇಳ್ತಾರೆ ಅಂದರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಎಂಟರ್ ದ ನೇಮ್ ಆಫ್ ಹೆಡ್ ಆಫ್ ದ ಫ್ಯಾಮಿಲಿ. ಮನೆಯ ಕುಟುಂಬಸ್ಥರ ಒಂದು ಹೆಸರನ್ನು ನಾವು ಎಂಟ್ರಿ ಮಾಡಬೇಕು. ಆಮೇಲೆ ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಆಮೇಲೆ ಕೆಳಗಡೆ ಒಂದು ಇಮೇಲನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಲಾಗಿದೆ. ಸೊ ಇಲ್ಲಿ ಮನೆಯ ಮುಖ್ಯಸ್ಥರ ಹೆಸರನ್ನು ಎಂಟ್ರಿ ಮಾಡಬೇಕು, ಕೆಳಗಡೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀರಿ. ಇಮೇಲ್ ಏನಿದೆ ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ ಇದೆ. ಬಟ್ ಇಮೇಲ್ ಇದ್ದರೆ ಖಂಡಿತವಾಗಿ ಕೂಡ ಇಮೇಲನ್ನು ಎಂಟ್ರಿ ಮಾಡಿ. ಯಾಕಂದರೆ ಈ ಸರ್ವೆ ಕಂಪ್ಲೀಟ್ ಆದ ನಂತರ ಇಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಇಮೇಲ್ಗೂ ಕೂಡ ಒಂದು ಮೇಲ್ ಬರ್ತದೆ. ಸೊ ಇಫ್ ಇಟ್ ಇಮೇಲ್ ಇದ್ದರೆ ಖಂಡಿತವಾಗಿ ಕೂಡ ಎಂಟ್ರಿಯನ್ನು ನೀವು ಮಾಡಬೇಕು. ಸೊ ಈ ರೀತಿ ನಾನು ನೇಮ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಮೊಬೈಲ್ ನಂಬರು, ಈ ಇಮೇಲನ್ನು ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಎಂಬ ಆಪ್ಷನ್ಸನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ಆಗ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಯಾವ ಮೊಬೈಲ್ ನಂಬರ್ನ ನಾವು ಎಂಟ್ರಿ ಮಾಡಿರ್ತೀವಿ ಆ ಒಂದು ಮೊಬೈಲ್ ನಂಬರ್ಗೆ ಆ ಒಂದು OTP ಅಲ್ಲಿ ಸೆಂಡ್ ಆಗುತ್ತೆ. ಆ OTPಯನ್ನು ನಾನಿಲ್ಲಿ ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಈ ರೀತಿ OTPಯನ್ನು ಎಂಟ್ರಿ ಮಾಡಬೇಕು. ಸೊ OTP ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ಈ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ಭಾಷೆಯಲ್ಲಿ ಸಬ್ಮಿಷನ್ ಮಾಡಬೇಕಾಗಿದೆ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಕನ್ನಡ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ವೆರಿಫೈ OTP ಅಂತ ನಾನು ಕೊಡ್ತೀನಿ. ಸೊ ಈ ರೀತಿ ನಾನು ಕೊಟ್ಟಾಗ ನನಗೆ ಇಲ್ಲಿ ಮತ್ತೊಂದು ಪೇಜು ಅಲ್ಲಿ ನನಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನನಗೇನು ಓಪನ್ ಆಗುತ್ತೆ ಅಂದರೆ, ಇಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂದರೆ, ಸ್ನೇಹಿತರೆ, ಇಲ್ಲಿ ರಾಜ್ಯ ಈಗಾಗಲೇ ಬಂದಿದೆ. ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಕೆಳಗಡೆ ಏನು ಮಾಡಿ, ಪಿನ್ ಕೋಡನ್ನು, ಏರಿಯಾ ಪಿನ್ ಕೋಡನ್ನು ನೀವು ಸೆಲೆಕ್ಟನ್ನು ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಸ್ನೇಹಿತರೆ, ಈಗ ಇಷ್ಟು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಒಂದು ಮ್ಯಾಪ್ ನಿಮಗೆ ಲೊಕೇಟ್ ಆಗ್ತಾ ಇರ್ತದೆ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ರಿ, ಕಂಪ್ಲೀಟ್ ಆಗಿರುವಂಥ ಕರ್ನಾಟಕ ಮ್ಯಾಪ್ ಇದೆ. ಈಗ ನೀವು ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ದೀರಿ, ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಕಲಬುರಗಿ ಜಿಲ್ಲೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ಲೊಕೇಶನನ್ನು, ನಿಯರ್ ಬೈ ಇರುವಂಥ ಲೊಕೇಶನನ್ನು ಎಂಟ್ರಿ ಮಾಡ್ಬೋದು. ಸೊ ಎಂಟ್ರಿ ಮಾಡಿದಾಗ ನಿಯರ್ ಬೈ ಲೊಕೇಶನ್ ನಿಮಗೇನಾಗುತ್ತೆ, ಮ್ಯಾಪ್ನಲ್ಲಿ ಜೂಮ್ ಆಗುತ್ತೆ. ಸೊ ಎಕ್ಸಾಂಪಲ್ ಆಗಿ ನಾನೇನು ಮಾಡ್ತೀನಿ, ನಿಯರ್ ಬೈ ಲೊಕೇಶನ್ ಒಂದು ಹಾಸ್ಪಿಟಲ್ ನೇಮನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ಈ ರೀತಿ ಮಾಡಿದಾಗ
ನೋಡೋಣ. ಇಲ್ಲಿ ಏನಾಗುತ್ತೆ, ಅದು ನಿಯರ್ ಆಗಿರುವಂಥ ಒಂದಿಷ್ಟು ಲಿಸ್ಟ್ ಬರ್ತದೆ, ಅಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೋದು. ಸೊ ಆಗ ನಿಮ್ಮ ಮನೆಯ ಹತ್ತಿರ ಇರುವಂಥ ಒಂದು ಪ್ರಮುಖವಾಗಿರುವಂಥ ಹಾಸ್ಪಿಟಲ್ಲು, ಯಾವುದೋ ಒಂದು ಕಚೇರಿಯೋ, ಸೊ ಅದರ ಒಂದು ಏನಾಗುತ್ತೆ ಅಂದರೆ ಲೊಕೇಶನ್ ನಿಮಗೆ ಏನೇನು ಬರುತ್ತೆ ಬಂದಿರುತ್ತೆ. ಓಕೆ, ನೋಡಿ ಇಲ್ಲಿ ನೀವೇನು ಮಾಡಬೇಕು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ನಿಮಗೆ 2-3 ಮೆಥಡ್ಗಳನ್ನು ಹೇಳ್ತೀನಿ. ಲೊಕೇಶನನ್ನು ನಾವು ಯಾವ ರೀತಿ ನಾವು ಅದನ್ನು ನೋಡಬೇಕು ಅಂತ ನಿಮಗೆ 2-3 ಆಗಿರುವಂಥ ಒಂದು ಹೇಳ್ತೀನಿ. ಮೊನ್ನೆ ಮಾಡಬೇಕು, ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ನಿಯರ್ ಬೈ ಆಗಿರುವಂಥ ಒಂದು ಪ್ರಮುಖವಾಗಿರುವಂಥ ಕಟ್ಟಡ ಅಥವಾ ಪ್ಲೇಸಿನ ಒಂದು ಲೊಕೇಶನನ್ನು ನೀವು ಹಾಕಿ. ಓಕೆ, ಸೊ ನಾನು ನಿಯರ್ ಬೈ ಲೊಕೇಶನ್ ಹಾಕಿದ ಮೇಲೆ ಇಲ್ಲಿ ನಮಗೆ ಮ್ಯಾಪ್ನಲ್ಲಿ ಶೋ ಆಗ್ತಾ ಇರ್ತದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಮ್ಯಾಪ್ನಲ್ಲಿ ಏನಾಗಿದೆ ಅಂದರೆ ಆ ಒಂದು ಲೊಕೇಶನ್ನು ನಮಗೆ ಕಾಣ್ತಾ ಇದೆ. ಬಟ್ ನಮಗೆ ಆ ಲೊಕೇಶನಿಂದ ನಮ್ಮ ಮನೆ ಎಲ್ಲಿದೆ, ಸೊ ನೋಡಿ ಇಲ್ಲಿದೆ. ಸೊ ಈಗ ಇನ್ನೊಂದು ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಮ್ಯಾಪ್ ಮೇಲೆ ಒಂದು ಪ್ಲಸ್ ಮಾರ್ಕ್, 2 ಲೈನ್ ಡಾಟೆಡ್ ಲೈನ್ಗಳು ನಿಮಗೆ ಕಾಣ್ತಾ ಇವೆ. ಹೌದಾ, ಡಾಟೆಡ್ ಲೈನ್ಸ್ ನೋಡಿ ಕಾಣ್ತಾ ಇದೆ. ಸೊ ಈಗ ನಮಗೆ ಎಕ್ಸಾಕ್ಟ್ಲಿ ಇಲ್ಲೊಂದು ರೆಡ್ ಮಾರ್ಕ್ ಏನಿದೆ, ಇದು ಒಂದು ಪ್ರಮುಖವಾಗಿರುವಂಥ ಪ್ಲೇಸ್ ತೋರಿಸಿದ್ದೀನಿ. ಇಲ್ಲಿಂದ ನನಗೆ ಬೇರೆ ಪ್ಲೇಸಿಗೆ ಹೋಗಬೇಕಾದ್ರೆ ನೀವೇನು ಮಾಡಬೇಕಂದ್ರೆ 2 ಫಿಂಗರ್ಗಳನ್ನು, ಒಂದು ಫಿಂಗರನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಲ್ಲ, ಸೊ ಒಂದು ಫಿಂಗರ್ ಮಾಡಿದರೆ ಆ ಒಂದು ಮ್ಯಾಪ್ ಮೂವ್ ಆಗೋದಿಲ್ಲ, ಚಲಿಸೋದಿಲ್ಲ. ನೀವು 2 ಫಿಂಗರ್ಗಳನ್ನು ಇಟ್ಕೊಳ್ಳಿ. 2 ಫಿಂಗರ್ ಇಟ್ಕೊಂಡು ಈ ರೀತಿ ಮಾಡಿದರೆ ನಿಮಗೆ ಮ್ಯಾಪು ಮೂವ್ ಆಗ್ತಾ ಇದೆ. ನೋಡಿ, ಒಂದು ಫಿಂಗರ್ ಇಟ್ಕೊಳ್ತೀನಿ, ಮೂವ್ ಆಗೋದಿಲ್ಲ. ನೋಡಿ, ಈಗ ಒಂದು ಫಿಂಗರ್ ಮಾಡ್ತಾ ಇದ್ದೀನಿ, ಮೂವ್ ಆಗ್ತಾ ಇಲ್ಲ. ಬಟ್ ನಾನು 2 ಫಿಂಗರ್ ಇಟ್ಕೊಂಡಾಗ ಅಲ್ಲಿ ಏನಾಗುತ್ತೆ, ನನಗೆ ನಿಯರ್ ಬೈ ಲೊಕೇಶನಿಂದ ನನ್ನ ಮನೆ ಎಷ್ಟು ದೂರ ಇದೆ, ಸೊ ಆ ಒಂದು ಲೊಕೇಶನ್ ಮೇಲೆ ನಾನು ಇನ್ನೂ ಜೂಮ್ ಮಾಡ್ಕೊಳ್ತೀನಿ. ಪಕ್ಕ ಮನೆಗಳು ಬರ್ತವೆ. ನಮ್ಮ ಮನೆಯ ಮೇಲೆ ಈ ಪ್ಲಸ್ ಮಾರ್ಕ್ ಬರಬೇಕು. ಯಾವಾಗ ಮನೆಯ ಮೇಲೆ ಎಕ್ಸಾಕ್ಟ್ಲಿ ನಮ್ಮನೆ ಇದೆ ಅಂತ ಗೊತ್ತಾದ್ಮೇಲೆ ಪ್ಲಸ್ ಮಾರ್ಕ್ ಬಂದರೆ 2 ಫಿಂಗರ್ಸನ್ನು ಬಿಟ್ಟುಬಿಡಿ. ಆಗ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ರೆಡ್ ಮಾರ್ಕು ಅಲ್ಲಿ ಬಂದು ಬರುತ್ತೆ. ಸೊ ಇದು ಒಂದು ಐಡಿಯಾ. ಸೊ ಎರಡನೇದೇನು ಇಲ್ಲ ಸರ್, ಇದು ಕರೆಕ್ಟು. ಇದಕ್ಕಿಂತ ಎರಡನೇ ಒಂದು ಮೆಥಡ್ ಹೇಳ್ತೀನಿ. ಏನಂದರೆ ನಿಮ್ಮ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಮನೆಯ ಲೊಕೇಶನ್ ಗೂಗಲ್ ಮ್ಯಾಪ್ನಲ್ಲಿ ಲೊಕೇಶನನ್ನು ನೋಡ್ಕೋಬೇಕು. ಸೊ ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿದೆ ಗೂಗಲ್ ಮ್ಯಾಪ್ ಇದೆ. ಗೂಗಲ್ ಮ್ಯಾಪ್ನಲ್ಲಿ ಎಕ್ಸಾಕ್ಟ್ಲಿ ನಮ್ಮ ಮನೆಯ ಲೊಕೇಶನನ್ನು ತೆಗೆದುಕೊಂಡು ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆ ಲೊಕೇಶನನ್ನು ನಾನು ಶೇರ್ ಮಾಡ್ಬೋದು. ಇಲ್ಲಿ ಶೇರಿಂಗ್ ಇದೆ ಆಪ್ಷನ್ನು. ಸೊ ನಾನು ಲೊಕೇಶನನ್ನು ಶೇರ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನನಗೆ ಶೇರ್ ಮಾಡಲಿಕ್ಕೆ ಒಂದು ಕಾಪಿ URL ಅಂತ ನನಗೊಂದು ಬರುತ್ತೆ. ಆ URL ಅನ್ನು ನಾನು ಕಾಪಿ ಮಾಡ್ತೀನಿ. ಸೊ ಕಾಪಿ ಮಾಡ್ಕೊಂಡು ಇಲ್ಲಿ ಬರ್ತೀನಿ. ಎಲ್ಲಿ ಈ ಆ್ಯಪ್ನಲ್ಲಿ ಬಂದು ಈಗ ನಾನೇನು ಪ್ರಮುಖವಾಗಿರುವಂಥ ಒಂದು ಏರಿಯಾವನ್ನು ನಾನು ಏನು ಟೈಪ್ ಮಾಡಿದ್ನಲ್ಲ, ಸೊ ಆ ಒಂದು ಪ್ಲೇಸ್ನಲ್ಲಿ ಈ ಒಂದು URL ಅನ್ನು ನಾನು ಪೇಸ್ಟ್ ಮಾಡ್ತೀನಿ. ಸೊ URL ಅನ್ನು ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ನನಗೇನಾಗುತ್ತೆ ಅಂದರೆ ಎಕ್ಸಾಕ್ಟ್ಲಿ ನಾನು ಯಾವ ಲೊಕೇಶನನ್ನು ನಾನು ಪೇಸ್ಟ್ ಮಾಡಿದ್ದೀನಿ ಆ ಒಂದು ಮನೆ ಏನಾಗುತ್ತೆ ಲೊಕೇಶನ್ನು ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಬರುತ್ತೆ. ಅಂದರೆ ಇಲ್ಲಿ ನನಗೆ ಆ ಒಂದು ಮ್ಯಾಪ್ನಲ್ಲಿ ನನ್ನ ಮನೆಯನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ. ನಾನು ಗೂಗಲ್ ಮ್ಯಾಪ್ನಲ್ಲಿ ಹೋಗಿ ನನ್ನ ಮನೆ ಎಲ್ಲಿದೆ ಅದನ್ನು ಇಟ್ಕೊಂಡು ಆ ಒಂದು ಲೊಕೇಶನನ್ನು ನಾನು ಶೇರ್ ಮಾಡ್ತೀನಿ. ಸೊ ಲೊಕೇಶನನ್ನು ಶೇರ್ ಮಾಡಿ ಲಿಂಕನ್ನು ತೆಗೆದುಕೊಂಡು ಈ ಒಂದು ಸರ್ಚ್ನಲ್ಲಿ ಇರುತ್ತಲ್ಲ ಗ್ರಾಮ ಪಟ್ಟಣ ಪ್ರದೇಶ, ಅಲ್ಲಿ ಬಂದು ಆ ಮ್ಯಾಪಿನ ಲಿಂಕನ್ನು ಹಾಕಿದರೆ ನಮ್ಮ ಮನೆಗೆ ಎಕ್ಸಾಕ್ಟ್ಲಿ ಹೋಗಿ ಆ ಲೊಕೇಶನ್ನು ನಿಂತುಕೊಂಡು ಬರುತ್ತೆ. ಇದು ಒಂದು. ಸೊ ಎರಡನೇ ಮೆಥಡ್ ಏನು ಹೇಳ್ಬೋದು ಅಂದರೆ ಇಲ್ಲಿ ವಾಟ್ಸಪ್ನಲ್ಲಿ ಹೋಗ್ಬೋದು. ವಾಟ್ಸಪ್ನಲ್ಲಿ ಹೋಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ ನೋಡಿ, ಈ ರೀತಿ ಅಟ್ಯಾಚ್ ರೀತಿಯ ಲಿಂಕ್ ಇದೆಯಲ್ಲ. ಸೊ ಇಲ್ಲಿ ನಾವೇನು ಮಾಡಬೇಕು, ಅಟ್ಯಾಚ್ ರೀತಿಯ ಲಿಂಕನ್ನು ಓಪನ್ ಮಾಡಿದರೆ ಇಲ್ಲಿ ನಮಗೆ ಲೊಕೇಶನ್ ಅಂತ ಒಂದು ಆಪ್ಷನ್ಸು ಬರುತ್ತೆ. ಇಲ್ಲಿ ನೋಡಿ ಲೊಕೇಶನ್ ಅಂತ ಆಪ್ಷನ್ ಇದೆ. ಸೊ ಲೊಕೇಶನ್ ಎಂಬ ಆಪ್ಷನ್ಸನ್ನು ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ, ಈ ವರ್ಕ್ ಎಲ್ಲಿ ಮಾಡಬೇಕು, ನಿಮ್ಮ ಮನೆ ಎಲ್ಲಿದೆ, ಎಲ್ಲಿ ಗಣತಿ ಮಾಡ್ಕೊಳ್ತಿದ್ದಾರಲ್ಲ ನಿಮ್ಮ ಮನೆಯಲ್ಲಿ ಇದ್ಕೊಂಡು ಆ ಮನೆಯಲ್ಲಿ ಇದ್ಕೊಂಡೇ ಅಲ್ಲಿ ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಕಳಿಸ್ಬೇಕು. ಸೊ ಈ ರೀತಿ ಕಳಿಸಿದ ಮೇಲೆ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಇದನ್ನು ಡೈರೆಕ್ಟಾಗಿ ಬ್ರೌಸ್ ಮಾಡಿಕೊಂಡು ಕಾಪಿ ಮಾಡ್ಬೋದು. ಅದರ್ವೈಸ್ ಈ ಲೊಕೇಶನನ್ನು ಕ್ಲಿಕ್ ಮಾಡಿದರೆ ಅದು ಎಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ, ಗೂಗಲ್ ಮ್ಯಾಪ್ನಲ್ಲಿ ಓಪನ್ ಆಗುತ್ತೆ. ಸೊ ಮತ್ತೆ ಗೂಗಲ್ ಮ್ಯಾಪ್ನಲ್ಲಿ ನಿಮ್ಮ ಮನೆ ಲೊಕೇಶನ್ ಬಂತು. ಅಲ್ಲಿ ನೀವೇನು ಮಾಡಬೇಕು, ಶೇರ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿ, ಆಗ ಕಾಪಿ URL ಅಂತ ಮಾಡಿ, ಆಮೇಲೆ ನೀವು ಮತ್ತೆ ಇಲ್ಲಿ ಏನು ಬರ್ತೀರಿ, ಈ ಒಂದು ಗಣತಿ ಮಾಡುವಂಥ ಪೇಜಿಗೆ ಬಂದು ಇಲ್ಲಿ ಏನು ಮಾಡಿರ್ತೀರಲ್ಲ, ಮೊದಲೇ ಸ್ಟೇಟನ್ನು ಎಂಟ್ರಿ ಮಾಡ್ತೀರಿ, ಜಿಲ್ಲೆ ಎಂಟ್ರಿ ಮಾಡ್ತೀವಿ, ಪಿನ್ ಕೋಡ್ ಆದಮೇಲೆ ಕೆಳಗಡೆ ನಿಮಗೆ ಪ್ರದೇಶವನ್ನು ಎಂಟ್ರಿ ಮಾಡಲಿಕ್ಕೆ ಏನಿದೆ ಅಲ್ಲಿ ನೀವು ಪ್ರೆಸ್ ಮಾಡಿ ಆ ಲೊಕೇಶನನ್ನು ಪೇಸ್ಟ್ ಮಾಡಿದರೆ ಈ ಒಂದು ಮ್ಯಾಪ್ನಲ್ಲಿ ನಿಮ್ಮ ಮನೆಯ ಮೇಲೆ ಈ ಲೊಕೇಶನ್ ಬರ್ತದೆ. ನೋಡ್ಕೊಂಡು ಎಕ್ಸಾಕ್ಟ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಮನೆಯ ಲೊಕೇಶನನ್ನು ನೀವು ಪಕ್ಕ ಏನು ಮಾಡ್ಬೋದು, ಅಲ್ಲಿ ಲೊಕೇಶನನ್ನು ಮಾಡ್ಬೋದು. ಸೊ ಇಷ್ಟು ಆದಮೇಲೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಒಂದು ಸಲ ನೀವೇನು ಮಾಡಿ ಇದನ್ನು ನೀವು ಗಮನಿಸಿ, ಎಸ್ ನಾನು ಲೊಕೇಟ್ ಮಾಡಿರುವಂಥ ಪ್ಲೇಸ್ ಎಕ್ಸಾಕ್ಟ್ಲಿ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಈ ರೀತಿ ಸ್ಥಳವನ್ನು ದೃಢೀಕರಿಸಿದ ನಂತರ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಮತ್ತೊಂದಿದೆ, ಸ್ಥಳವನ್ನು ದೃಢೀಕರಿಸಿ ಅಂತ ಬರುತ್ತೆ. ಸೊ
ಸೊ ಸ್ಥಳವನ್ನು ದೃಢೀಕರಿಸಬೇಕು. ಸೊ ಈ ರೀತಿಯ ಸ್ಥಳವನ್ನು ದೃಢೀಕರಿಸಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ಇಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಬರುತ್ತೆ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ. ಸೊ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೋಗಬೇಕು. ಆಗ ನಾವೇನು ಮಾಡಬೇಕು, ಪ್ಲೇಸ್ ಎಲ್ಲ ವಾಸಸ್ಥಳ ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ, ಆಗ ಹೌದು ಅಂತ ಮಾಡಬೇಕು. ಸೊ ಹೌದು ಅಂತ ಮಾಡಿದಾಗ ನಮಗೆ ಈಗ ಜನಗಣತಿ ಮನೆಯ ವಿವರಗಳು ಪ್ರಾರಂಭ ಆಗ್ತವೆ. ಸ್ನೇಹಿತರೆ, ಪ್ರಥಮವಾಗಿ ಏನಿದೆ, ನಿಮ್ಮ ಮನೆಗೆ ಬಳಸಿರುವಂಥ ನೆಲೆ ಹಾಸು ಅಂತ ಹೇಳ್ತೀವಿ. ಫ್ಲೋರಿಂಗ್ ಎದರಿಂದ ಆಗಿದೆ ಅಂತ ಇದೆ, ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಮಣ್ಣು, ಮರ, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟು, ಸೊ ಎಲ್ಲ ಇದೆ, ಟೈಲ್ಸ್ಗಳೆಲ್ಲ ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಈ ಕಲ್ಲುಗಳು ಅಂತ ಬಳಸ್ತೀನಿ. ಸೊ ಎರಡನೇದಾಗಿ ಜನಗಣತಿ ಮನೆಯ ಗೋಡೆ ಯಾವುದರಿಂದ ತಯಾರಾಗಿದೆ, ಹುಲ್ಲು, ಪ್ಲಾಸ್ಟಿಕ್ಕು, ಮಣ್ಣು, ಮರ, ಗಾರೆ. ಸೊ ನಾನೇನು ಮಾಡ್ತೀನಿ, ಸುಟ್ಟ ಇಟ್ಟಿಗೆಯಿಂದ ತಯಾರಿಸಿದೆ ಅಂತ ನಾನು ಮಾಡ್ತೀನಿ. ಸೊ ನೆಕ್ಸ್ಟು ಛಾವಣಿ ಯಾವುದರಿಂದ ತಯಾರಾಗಿದೆ ಅಂತ ನೋಡ್ತೀನಿ, ಕಲ್ಲು, ಸ್ಲೇಟ್ಗಳು, ಸುಟ್ಟ ಇಟ್ಟಿಗೆ ಎಲ್ಲ ಇರ್ಬೋದು. ಸೊ ಹೆಂಚುಗಳು ನಾನು ಕಾಂಕ್ರೀಟ್ಲಿಂದ, ಅಂದರೆ RCC ಬಿಲ್ಡಿಂಗ್ ಇದ್ದರೆ ಕಾಂಕ್ರೀಟು. ಈ ಜನಗಣತಿ ಮನೆಯ ಸ್ಥಿತಿ ಹೇಗಿದೆ, ಉತ್ತಮ ಇದೆಯಾ, ವಾಸಕ್ಕೆ ಯೋಗ್ಯವಾಗಿದೆಯಾ, ಶೀತಲವಾಗಿದೆಯಾ ಅಂತ. ಉತ್ತಮವಾಗಿ ಹೊಸ ಬಿಲ್ಡಿಂಗ್ ಆಗಿದ್ದರೆ ಉತ್ತಮ ಅಂತ ಹಾಕಿ, ವಾಸಕ್ಕೆ ಯೋಗ್ಯ ಆಗಿದ್ದರೆ ವಾಸಕ್ಕೆ ಯೋಗ್ಯ, ಹಾಳಾಗಿದ್ದರೆ ಶೀತಲ ಅಂತ ಹೇಳಬೇಕು. ನಾನು ವಾಸಕ್ಕೆ ಯೋಗ್ಯವಾಗಿದ್ದು ಅಂತ ಹೇಳ್ತೀನಿ. ಇಷ್ಟು ಮಾಡಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೋಗಬೇಕು. ಆಗ ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ ಅಂದರೆ ಹೌದು ಅಂತ ನಾವು ಹೇಳಬೇಕು. ಸೊ ಆಗ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆ ಸಂಖ್ಯೆಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೆಸರು ಇಲ್ಲಿ ಬಂದಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಅದನ್ನು ಬೇರೆ ಒಂದು ಲ್ಯಾಂಗ್ವೇಜ್ನಲ್ಲಿ ಕೂಡ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಕೇಳ್ತಾರೆ. ಸೊ ಅದನ್ನು ನಾವು ಕೂಡ ಎಂಟ್ರಿ ಮಾಡಬೇಕು. ಮೊದಲು ಯಾವ ಭಾಷೆಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ, ಸೊ ಆ ಭಾಷೆಯಲ್ಲಿ ಹೆಸರನ್ನು ನೀವು ಎಂಟ್ರಿಯನ್ನು ಮಾಡಿ. ಕುಟುಂಬದ ಮುಖ್ಯಸ್ಥರು ಹೆಣ್ಣು, ಗಂಡು, ಮಂಗಳ ಮುಖ್ಯ ವ್ಯಕ್ತಿ ಅಂತ ಇದೆ. ಸೊ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಪರಿಶಿಷ್ಟ ಜಾತಿ, ಪಂಗಡ ಅಥವಾ ಈ ರೀತಿ ಇದ್ದಾಗ ಅದನ್ನು ಕೂಡ ಎಂಟ್ರಿ ಮಾಡಿ. ಈ ಮನೆಯ ಮಾಲೀಕತ್ವ ಸ್ಥಾನ ಹೇಗಿದೆ, ಸ್ವಂತ ಇದೆಯಾ, ಬಾಡಿಗೆ ಆದರೆ ಬೇರೆ ಸ್ಥಳದಲ್ಲಿ ಸ್ವಂತ ಮನೆ ಇದ್ದಲ್ಲಿ, ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲ ಅಂತ ಹೇಳಿದರೆ ಅದನ್ನು ನೀವು ಆಪ್ಷನ್ಸ್ ಮಾಡ್ಕೋಬೇಕು. ವಾಸದ ಕೊಠಡಿಗಳು ಎಷ್ಟು ಅಂತ ಇದೆ, ವಾಸದ ಕೊಠಡಿಗಳ ಸಂಖ್ಯೆ ಎಷ್ಟು ಅದನ್ನು ನೀವು ಇಲ್ಲೇ ಮಾಡಬೇಕು. ಇಲ್ಲಿ ನೀವು ಎಂಟ್ರಿಯನ್ನು ನೀವು ಮಾಡಬೇಕಾಗತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ನಮಗೆ ಬರುವಂಥದ್ದು, ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಎಷ್ಟು ಅಂತ, ದಂಪತಿಗಳು ಎಷ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ನಮಗೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೋಗಬೇಕು. ಮುಂದುವರಿಯಲು ನೀವು ಖಚಿತವಾಗಿ ಬಯಸ್ತೀರಾ ಅಂದರೆ ಹೌದು ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ ಸ್ನೇಹಿತರೆ. ಇದಾದಮೇಲೆ ಕುಡಿಯುವ ನೀರಿನ ಮೂಲ ಹೇಳಿದ್ದಾರೆ. ಮೂಲದಲ್ಲಿ ಕುಡಿಯುವ ನೀರು ಹೇಗಿದೆ, ಸಂಸ್ಕರಿಸಿದ ಕುಡಿಯುವ ನೀರು ಸಿಗುತ್ತಾ, ಫಿಲ್ಟರ್ ವಾಟರು, ಸಂಸ್ಕರಿಸದ ಫಿಲ್ಟರ್ ಆಗದೇ ಇರುವಂಥ ನೀರ, ಬಾವಿನ, ಕೈಪಂಪ, ಕೊಳವೆ ಬಾವಿನ, ಬೋರ್ವೆಲ್ಲ. ಸೊ ಈ ರೀತಿ ಇದೆ. ಸೊ ನಾವು ಅದನ್ನು ಎಂಟ್ರಿಯನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ನಮಗೆ ನದಿ, ಕಾಲುವೆ, ಕೆರೆ, ಕೊಳ, ಪ್ಯಾಕೇಜ್ ಬಾಟಲ್ ಎಲ್ಲ ಇದೆ, ಅದನ್ನು ಎಂಟ್ರಿ ಮಾಡಿ. ಕುಡಿಯುವ ನೀರಿನ ಮೂಲತಃ ಲಭ್ಯತೆ ಹೇಗಿದೆ, ಆವರಣದ ಒಳಗಡೆ, ಕಾಂಪೌಂಡ್ ಒಳಗಡೆನೇ ಇದೆಯಾ, ಕಾಂಪೌಂಡ್ ಪಕ್ಕದಲ್ಲಿ ಹೋಗಬೇಕಾ ಅಥವಾ ದೂರದಲ್ಲಿ ತರಬೇಕಾ ಅಂತ ಇದೆ. ಬೆಳಕಿನ ನಿಮ್ಮ ಮನೆಯಲ್ಲಿ ಬೆಳಕು ಏನು ವಿದ್ಯುತ್ ಶಕ್ತಿಯಿಂದ ಬರುತ್ತಾ, ಸೀಮೆ ಎಣ್ಣೆ, ಸೌರಶಕ್ತಿ ಎಲ್ಲ ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಶೌಚಾಲಯದ ಲಭ್ಯತೆ ಪ್ರತ್ಯೇಕವಾಗಿದೆ, ಕುಟುಂಬದ ಬಳಕೆಗೆ ಮಾತ್ರ ಇರುವಂಥ ಶೌಚಾಲಯ ಇದೆಯಾ ಅಥವಾ ಬೇರೆ ಕುಟುಂಬದೊಂದಿಗೆ ನೀವು ಶೇರ್ ಮಾಡ್ಕೊಳ್ತೀರಾ ಅಥವಾ ಸಾರ್ವಜನಿಕ ಶೌಚಾಲಯವನ್ನು ಬಳಸ್ತೀರಾ, ಈ ರೀತಿ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇದು ಮಾಡಬೇಕು. ಮುಂದೆ ನಾವು ಶೌಚಾಲಯದ ಬಗ್ಗೆ, ಈ ನೀರು ಹಾಕುವ ಶೌಚಾಲಯಗಳನ್ನು ಹೇಗೆ ಸಂಪರ್ಕ ಮಾಡಿದ್ದೀರಿ, ಒಳಚರಂಡಿಯ ಮುಖಾಂತರ ಸಂಪರ್ಕ ಮಾಡಿದ್ದೀರಾ, ಸೇಫ್ಟಿ ಟ್ಯಾಂಕ್ ಇದೆಯಾ ಹೇಗೆ ಅಂತ ಇದೆ. ಸೊ ಸೇಫ್ಟಿ ಟ್ಯಾಂಕ್ ಅಂತ ಇದ್ದರೆ, ಸೊ ನೆಕ್ಸ್ಟ್ ಬರುವಂಥದ್ದು ಏನಿದೆ ಅಂದರೆ ಅವಳಿ ಗುಂಡಿ ಶೌಚಾಲಯ. ಸೊ ಈ ರೀತಿ ಎಲ್ಲ ಬರ್ತದೆ, ಹೌದಾ. ಸೊ ಇಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೇಫ್ಟಿ ಟ್ಯಾಂಕ್ ಅಂತ ನೀವು ಮಾಡಿದರೆ ನಮಗೆ ಅವಳಿ ಗುಂಡಿ ಶೌಚಾಲಯ ಅಥವಾ ಏಕಗುಂಡಿ ಶೌಚಾಲಯ ನಮಗೆ ಬೇಕಾಗೋದಿಲ್ಲ. ಇನ್ನು ಸೇವಾ ಶೌಚಾಲಯ ಅಂತ ಬಂದಾಗ ಅದನ್ನು ನೀವು ಹೇಗೆ ಅದನ್ನು ಕ್ಲೀನ್ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಸೊ ಇಲ್ಲಿ ನಮಗೆ ಸೇಫ್ಟಿ ಟ್ಯಾಂಕ್ ಅಂತ ನಾವು ಏನಾದರೂ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಮಗೆ ಈ ಒಂದು ಆಪ್ಷನ್ಸ್ ಕೂಡ ಬರೋದಿಲ್ಲ. ಸೇವಾ ಶೌಚಾಲಯದ ಆಪ್ಷನ್ಸನ್ನು ನಾವು ಟಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಮನೆಯಲ್ಲಿ ಬಳಸುವಂಥ ತ್ಯಾಜ್ಯ ನೀರನ್ನು ಹೊರಸಾಗಿಸಲಿಕ್ಕೆ ಮಾಡಿರುವಂಥ ವ್ಯವಸ್ಥೆ ಹೇಗಿದೆ, ಒಳಚರಂಡಿ ಇದೆಯಾ, ಒಂದು ಪೈಪ್ಲೈನ್ ಸಿಸ್ಟಮ್ ಇದೆಯಾ ಅಥವಾ ಓಪನ್ ತೆರೆದ ಚರಂಡಿ ಓಪನ್ ಇದೆ, ಪೈಪ್ಲೈನ್ ಇಲ್ಲ ಸರ್, ಬಟ್ ಒಂದು ಕಾಲುವೆ ಥರ ಮಾಡಿದ್ದೀವಿ. ಸೊ ಆ ರೀತಿ. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಬಾತ್ರೂಮ್, ಮನೆಯ ಒಳಗಡೆನೇ ಸ್ನಾನಗೃಹ ಇದೆಯಾ, ಸ್ನಾನಗೃಹ ಇದೆ ಸರ್, ಮೇಲೆ ಛಾವಣಿ ಇಲ್ಲ, ಹಾಗೇನಾದರೂ ಇದ್ದರೆ ನೋಡಬೇಕು. ಅಡುಗೆ ಮನೆಯಲ್ಲಿ ಅಡುಗೆ ಯಾವ್ದು ಬಳಸ್ತೀರಿ, LPG ಬಳಸ್ತೀರಾ ಅಥವಾ LPG ಇಲ್ವಾ. ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಇಲ್ಲ, ಮನೆಯೊಳಗೇ ಅಡುಗೆ ಮಾಡ್ಕೊಳ್ತೀವಿ, ಬಟ್ ಸಪ್ರೇಟಾಗಿರುವಂಥ ಕಿಚನ್ ರೂಮ್ ಇಲ್ಲ. ಸೊ ಹಾಗಾದರೆ ಇಂಧನ ಹೇಗೆ ಅಂದರೆ ಅದನ್ನು ಟಿಕ್ ಮಾಡಬೇಕು, LPG, PNG ಅಥವಾ ಸಂಪರ್ಕ ಇದೆ ಅಥವಾ ಇಲ್ಲ ಅಂತ. ಅದನ್ನು ಬಿಟ್ಟು ಬಯಲಲ್ಲಿ, ಮನೆಯ ಆವರಣದ ಒಳಗಡೆ ಬಯಲಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ಯಾವುದರ ಅವಶ್ಯಕತೆ ನಮಗೆ ಬೀಳೋದಿಲ್ಲ.
ಯಾಕಂದರೆ ಅಡುಗೆ ಮನೆಯಲ್ಲೇ ಅಡುಗೆ ಮಾಡ್ತಾ ಇರೋದ್ರಿಂದ ಅಡುಗೆ ಮನೆ ಕಿಚನ್ ರೂಮ್ ಇದ್ದರೆ ಅದು ಮಾಡ್ತೀರಿ. ಒಂದು ಕಿಚನ್ ರೂಮ್ ಇಲ್ಲ, ಮನೆಯಲ್ಲೇ ಯಾವುದೋ ಒಂದು ಕೋಣೆಯಲ್ಲಿ ಅಡುಗೆ ಮಾಡ್ತಾ ಇದ್ದರೆ ಎರಡನೇ ಆಪ್ಷನ್ಸು, ಎರಡೂ ಇಲ್ಲ ಬಯಲಲ್ಲಿ ಅಡುಗೆ ಮಾಡ್ತಾ ಇದ್ದರೆ ಮೂರನೇ ಆಪ್ಷನ್. ಸೊ ಯಾವುದಾದ್ರೂ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಉಳಿದ 2 ಆಪ್ಷನ್ಸ್ಗಳು ವರ್ಕ್ ಆಗೋದಿಲ್ಲ. ಅಡುಗೆ ಮಾಡಲಿಕ್ಕೆ ಬಳಸುವ ಪ್ರಮುಖ ಇಂಧನ ಈಗಾಗಲೇ ಹೇಳಿರುವ ಹಾಗೆ LPG ಮತ್ತು PNG. ಅದಾದಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ನಾವು ಹೋಗಬೇಕು. ಸೊ ಆ ರೀತಿ ಹೋದಾಗ ನಮಗೆ ಇಲ್ಲೇನಾಗುತ್ತೆ ಅಂದರೆ ಕುಟುಂಬವು ಹೊಂದಿರುವ ಸ್ವತ್ತುಗಳ ಬಗ್ಗೆ ಬರುತ್ತೆ. ಸೊ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯಾ ಅಂತ ಇದೆ. ರೇಡಿಯೋ ಇದ್ದರೆ ಅಥವಾ ಮೊಬೈಲ್ ಸ್ಮಾರ್ಟ್ಫೋನ್ನಲ್ಲೇ ನಾವು ರೇಡಿಯೋ ಬಳಸ್ತೀವಿ. ಸೊ ಹಾಗಿದ್ದರೆ ನಾವು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಟೆಲಿವಿಷನ್ TV ನಿಮ್ಮ ಹತ್ರ ಉಚಿತವಾಗಿರುವಂಥ ಫ್ರೀ ಆಗಿರುವಂಥ DTH ಯೂಸ್ ಮಾಡ್ತೀರಾ ಅಥವಾ DTH ಕನೆಕ್ಷನ್ಸನ್ನು ಅಥವಾ ಕೇಬಲ್ ಸಂಪರ್ಕ ಇದೆಯಾ? ಸೊ ಯಾವುದನ್ನು ಬಳಸ್ತೀರಿ ಅದನ್ನು. ಇಂಟರ್ನೆಟ್ ಸಂಪರ್ಕ ಅಂತ ಬಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟ್ರು ಮೊಬೈಲ್ಗಳಿಗೆ ಇಂಟರ್ನೆಟ್ ಬಳಸ್ತೀರಾ ಅಥವಾ ಸ್ಮಾರ್ಟ್ಫೋನ್ಗಳಿಗೆ ಮಾತ್ರ ಬಳಸ್ತೀರಾ ಅಂತ ಇದೆ. ಸೊ ಅದನ್ನು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಇನ್ನು ಇಲ್ಲಿ ನಿಮಗೆ ಲ್ಯಾಂಡ್ಲೈನ್ ಇದ್ದರೆ ಹಾಕಿ, ಅದರ್ವೈಸ್ ಕೇವಲ ಮೊಬೈಲ್ ಇದೆ ಸರ್ ನನ್ನ ಹತ್ರ ಅಂದರೆ ಸ್ಮಾರ್ಟ್ಫೋನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಅಥವಾ 2 ಇದ್ದರೆ 2 ಮಾಡ್ಬೋದು. ನಿಮ್ಮ ಹತ್ರ ಬೈಸಿಕಲ್ ಇದೆಯಾ, ಸ್ಕೂಟರ್ ಮೋಟಾರ್ ಇದೆಯಾ? ಸೊ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಕಾರ್ ಇದ್ದರೆ ಎಸ್, ಅದರ್ವೈಸ್ ನೋ ಅಂತ ಸೆಲೆಕ್ಟ್ ಮಾಡಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯ ಯಾವುದು ಅಂದರೆ ಅದನ್ನು ನೀವು ಸೆಲೆಕ್ಟನ್ನು ಮಾಡಿ. ಇದು ಭಾಳ ಇಂಪಾರ್ಟೆಂಟು. ಅಂದರೆ ಇಲ್ಲಿ ಸರ್ ನಾವು ಗೋಧಿ ಬಳಸ್ತೀವಿ, ಜೋಳ ಬಳಸ್ತೀವಿ, ಅಕ್ಕಿ ಕೂಡ ಬೆಳೆಸ್ತೀವಿ ಅಂದರೆ ಯಾವುದು ಹೆಚ್ಚನ್ನಾಗಿ ಬೆಳೆಸ್ತೀರಿ ಅದನ್ನು ಮಾಡಿ. ಮೊಬೈಲ್ ಸಂಖ್ಯೆ ಬಂದಿರುತ್ತೆ. ಆಮೇಲೆ ಉಳಿಸಿ ಮತ್ತು ಮುಂದೆ ಹೋಗಿ ಅಂತ ಅನ್ಬೇಕು. ಮುಂದೆ ಹೌದು ಅಂತ ಕ್ಲಿಕ್ ಮಾಡ್ತೀರಿ. ಆಗ ನಿಮಗೊಂದು ಪ್ರಿವ್ಯೂ ಬರ್ತದೆ. ಪ್ರಿವ್ಯೂವನ್ನು ಎಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ಯಾವುದಾದ್ರೂ ಮಾಹಿತಿ ಏನಾದರೂ ತಪ್ಪಾಗಿತ್ತು ಅಂದರೆ ಇಲ್ಲೇ ಮಾಡಬೇಕು. ಕೆಳಗಡೆ 3 ಆಪ್ಷನ್ಸ್ ಇದೆ. ಏನಾದರೂ ಮಾಹಿತಿ ತಪ್ಪಾಗಿದೆ ಅದನ್ನು ಮತ್ತೆ ಸರಿಪಡಿಸ್ಬೇಕಂದ್ರೆ ತಿದ್ದುಪಡಿ ಅಂತ ಇದೆ. ಈಗ ಡ್ರಾಫ್ಟಾಗಿ ಸೇವ್ ಮಾಡ್ತೀವಿ ಸರ್, ಆಮೇಲೆ ಸಬ್ಮಿಟ್ ಮಾಡ್ತೀನಿ ಅಂದರೆ ಆರೆಂಜ್ ಕಲರ್ ಇರುವಂಥ ಆಪ್ಷನ್ಸ್ ಕ್ಲಿಕ್ ಮಾಡಿ. ಅದರ್ವೈಸ್ ಎಲ್ಲ ಮಾಹಿತಿ ಇದೆ ಸರ್, ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂದರೆ ಗ್ರೀನ್ ಕಲರ್ ಇರುವಂಥ ದೃಢೀಕರಿಸಿ ಮತ್ತು ಸಲ್ಲಿಸಿ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಅಲ್ಲಿ ಕೇಳ್ತಾರೆ. ಸೊ ಇಲ್ಲಿ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಹೇಳ್ತೀನಿ ನಾನು. ಅಲ್ಲಿಗೆ ಹೇಳ್ತಾರೆ ಅಂತಿಮ ಸಲ್ಲಿಕೆ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯ ಆಗುವುದಿಲ್ಲ, ಹಾಗಾದರೆ ನೀವು ಮುಂದುವರಿತೀರಾ ಅಂದರೆ ನಾನು ಹೌದು ಅಂತ ಮಾಡ್ತೀನಿ. ಸೊ ಹೌದು ಅಂತ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನನ್ನ ಫೈನಲ್ ಸಬ್ಮಿಷನ್ ಏನಾಗುತ್ತೆ ಅಲ್ಲಿ ಸಬ್ಮಿಟ್ ಆಗುತ್ತೆ. ಸೊ ಫೈನಲ್ ಸಬ್ಮಿಟ್ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನನಗೆ ಇಲ್ಲಿ ಒಂದು ನಿಮ್ಮ ಸ್ವಯಂ ಗಣತಿ ID ಆಗಿದೆ ಅಂತ ಒಂದು ಸ್ವಯಂ ಗಣತಿ ID ಬಂತು. ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೋಬೋದು. ಯಾವುದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ನಾನು ಒಂದು ಸ್ಕ್ರೀನ್ಶಾಟ್ ಅನ್ನೋದನ್ನು ತೆಗೆದಿಟ್ಕೊಳ್ತೀನಿ. ಈ ರೀತಿ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಹಾಗೂ ಒಂದು ವೇಳೆ ನೀವು ಏನಾದರೂ ಇಮೇಲನ್ನು ನೀವು ಎಂಟ್ರಿ ಮಾಡಿದರೆ ಆ ಇಮೇಲ್ಗೆ ಕೂಡ ಈ ಒಂದು ಗಣತಿ ID ಬರ್ತದೆ. ನಿಮ್ಮ ಮನೆಗೆ ಗಣತಿದಾರರು ಎನ್ಯುಮರೇಟರ್ಸ್ ಬಂದಾಗ ಈ ಗಣತಿ IDಯನ್ನು ಅವರಿಗೆ ಕೊಡಿ. ಅವರು ನೀವು ಎಂಟ್ರಿ ಮಾಡಿರುವಂಥ ಎಲ್ಲ ಮಾಹಿತಿಯನ್ನು ಒಂದು ಬಾರಿ ನೋಡಿಕೊಂಡು ಓಕೆ ಮಾಡಿಕೊಂಡು ಕೆಲವೇ ಸಮಯದಲ್ಲಿ ಇಲ್ಲಿ ಗಣತಿದಾರ ಸಮಯ ಕೂಡ ಉಳಿಯುತ್ತೆ, ನಿಮ್ಮ ಸಮಯ ಕೂಡ ಉಳಿಯುತ್ತೆ. ಈ ಒಂದು ರಾಷ್ಟ್ರೀಯ ಕಾರ್ಯದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ರೀತಿಯ ಒಂದು ವಿಡಿಯೋ ಕಂಟೆಂಟ್ಗಳನ್ನು ಇಟ್ಕೊಂಡು ಮತ್ತೆ ನಾವು ನೀವು ಭೇಟಿ ಆಗೋಣ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.